ಜೀವುದು ಮೊದಲಿಗೆ ಗಣಪತಿ ದೇವರನ್ನು ಸ್ಮರಿಸುತ್ತಾ ರಾಣಿ ಅಬ್ಬಕ್ಕ ಅವರ 5ನೇ ಜನ್ಮ ಶತಮಾನೋತ್ಸವದ ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿ ಅಭ್ಯಾಗತರನ್ನು ಸಭಾ ವೇದಿಕೆಗೆ ಆತ್ಮೀಯವಾಗಿ ಬರಮಾಡಿಕೊಳ್ಳುತ್ತಿದ್ದೇವೆ. ಕಡಲ ತಡಿಯ ಸಿಂಹಿಣಿ, ಪೋರ್ಚುಗೀಸರ ಎದೆನಡುಗಿಸಿದ ತುಳುನಾಡಿನ ರಾಣಿ, ಓಡುವ ಕುದುರೆಗೆ ಲಗಮ ಹಾಕಿದ ಛಲಗಾತಿ, ಮದವೇರಿದ ಗಜಕ್ಕೆ ಅಂಕುಶ ಹಾಕಿ ಹತೋಟಿಗೆ ತರುತ್ತಿದ್ದ ದಿಟ್ಟೆ ಆಕೆ, ಸಮುದ್ರದ ಅಲೆಗಳಿಗೂ ಕೂಡ ಕಿಚ್ಚಿನ ಹುಚ್ಚು ಹೆಚ್ಚಿಸಬಲ್ಲ ಗಂಡದೆಯ ಹೆಣ್ಣಾಕೆ, ವೀರ ಕಚ್ಚೆ ಹಾಕಿ ರಣರಂಗಕ್ಕೆ ಇಳಿದು ಶತ್ರುಗಳ ರುಂಡಗಳಿಂದ ಚೆಂಡಾಡಿದ ಬೆಂಕಿಯ ಮಗಳು ಆಕೆ, ತಾಳಿ ಕಟ್ಟಿದ ಗಂಡನೇ ಶತ್ರುಪಾಳಯ ಸೇರಿ ಕತ್ತಿ ಮಸೆದಾಗ ಅಂಜದೆ ಕಚ್ಚೆ ಕಟ್ಟಿ ನಿಂತ ರಣಚಂಡಿ ಆಕೆ. ಆಕೆಯ ಹೆಸರೇ ರಾಣಿ ಅಬ್ಬಕ್ಕ. ಇಂತಹ ವೀರವನಿತೆ ಅಭಯ ರಾಣಿ ಸುಮಾರು 500 ವರ್ಷಗಳ ಹಿಂದೆ ನಮ್ಮ ಪಕ್ಕದ ಉಳ್ಳಾಲ ಎಂಬಲ್ಲಿ ಜನಿಸಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೂ 300 ವರ್ಷಗಳ ಮೊದಲೇ ಸ್ವಾತಂತ್ರ್ಯ ವೀರ ರಣಕಹಳೆಯನ್ನು ಮೊಳಗಿಸಿದ ಮೊದಲ ಭಾರತೀಯ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿ, ತುಳುನಾಡಿನ ಹೆಮ್ಮೆಯ ವೀರವನಿತೆ ರಾಣಿ ಅಬ್ಬಕ್ಕ ಅವರ 5ನೇ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮವು 2025ನೇ ಪ್ರಸಕ್ತ ವರ್ಷದಲ್ಲಿ ನಡೆಯುತ್ತಿದ್ದು, ಪ್ರಸ್ತುತ ನಮ್ಮ ಸಂಸ್ಥೆಯಲ್ಲಿ ಕರ್ನಾಟಕ ರಾಜ್ಯ ಮಹಾವಿದ್ಯಾಲಯ ಶಿಕ್ಷಕ ಸಂಘ ಮಂಗಳೂರು ವಿಭಾಗ ಇವರ ಸಹಯೋಗದೊಂದಿಗೆ ಇದು 6ನೇ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲ ಅಂಗವಾಗಿ ಸ್ವಾಗತ ಶ್ರೀ ಪ್ರವೀಣ್ ಕುಮಾರ್ ಎನ್, ಪ್ರಾಂಶುಪಾಲರು, ಒಡಿಯೂರು ITI. ಜೈ ಗುರುದೇವ್. ಪೂಜ್ಯ ಸ್ವಾಮೀಜಿಯವರನ್ನು ನೆನಪು ಮಾಡಿಕೊಳ್ತಾ ರಾಣಿ ಅಬ್ಬಕ್ಕ ಎಟ್ 5000 ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ 500 ಕಾರ್ಯಕ್ರಮದ ಈ ಸಂದರ್ಭದಲ್ಲಿ ನಾವೆಲ್ಲ ಇದ್ದೇವೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ KS ಮಹಾಂದೇಶ್, ಸಿಂಡಿಕೇಟ್ ಮೆಂಬರ್ ಮ್ಯಾಂಗ್ಳೂರು ಯೂನಿವರ್ಸಿಟಿ, ಇವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನೊಬ್ಬರು ಅತಿಥಿಗಳಾದಂತಹ SBM ಪ್ರಸನ್ನ, ಇವರು ಕೂಡ ಸಿಂಡಿಕೇಟ್ ಮೆಂಬರ್ ಮ್ಯಾಂಗ್ಳೂರು ಯೂನಿವರ್ಸಿಟಿ, ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇದರ ಬಗ್ಗೆ ರಾಣಿ ಅಬ್ಬಕ್ಕ ಎಟ್ 500ರ ಈ ಕಾರ್ಯಕ್ರಮಕ್ಕೆ ಉಪನ್ಯಾಸವನ್ನು ನೀಡಲಿಕ್ಕೆ ಬಂದಿರುವವರು ಶ್ರೀಯುತ ಲತೇಶ್ ಬಾಕ್ರಬೇಲ್, ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ರಾಜೇಶ್ ಕುಮಾರ್, ಸೆಕ್ರೆಟರಿ, ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನೂರ ಅತಿಥಿಗಳು ಶ್ರೀ ವೆಂಕಟೇಶ್ ನಾಯಕ್, KRMS ವಿಭಾಗ ಸಂಘಟನಾ ಕಾರ್ಯದರ್ಶಿಗಳು, ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಬೇರೆ ಬೇರೆ ಸಂಸ್ಥೆಯಿಂದ ಆಗಮಿಸಿರುವಂಥ ಎಲ್ಲ ಅಭ್ಯಾಗತರು ಹಾಗೂ ವಿದ್ಯಾರ್ಥಿ ಮಿತ್ರರನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಎಲ್ಲರನ್ನು ಸ್ವಾಗತಿಸಿದ ತಮಗೂ ಸ್ವಾಗತ ಸರ್. ಇದೀಗ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿ, ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ದಕ್ಷಿಣ ಕನ್ನಡ ಜಿಲ್ಲೆ, ಇದರ ಜಂಟಿ ಕಾರ್ಯದರ್ಶಿಯಾದ ಶ್ರೀ ಲತೇಶ್ ಬಾಕ್ರಬೇಲ್ ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಸುತ್ತಿದ್ದೇನೆ. ಮೇಲಾಸೀನರಾಗಿರುವಂತಹ ಆದರಣೀಯ ಗಣ್ಯರೇ, ನೆರೆದಿರುವಂತಹ ಎಲ್ಲ ವಿದ್ಯಾರ್ಥಿ ಮಿತ್ರರೇ ಹಾಗೂ ಶಿಕ್ಷಕೇತರ ಬಂಧುಗಳೇ, ಸಂಘದ ವಾರ್ಷಿಕ ಬೈಠಕ್ ಅಖಿಲ ಭಾರತೀಯ ಪ್ರತಿನಿಧಿ ಸಭಾದಲ್ಲಿ ಒಂದು ನಿರ್ಣಯ ಆಯಿತು. ಅಬ್ಬಕ್ಕ ದೇವಿಯ 500ನೇ ವರ್ಷಾಚರಣೆಯನ್ನು ದೇಶದಾದ್ಯಂತ ಆಚರಣೆ ಮಾಡಬೇಕು ಅಂತ. 1525ಕ್ಕೆ ಹುಟ್ಟಿದ ಅಬ್ಬಕ್ಕ ಈ ವರ್ಷಕ್ಕೆ ಅಂದರೆ 2025ಕ್ಕಾಗುವಾಗ 500 ವರ್ಷಗಳನ್ನು ಪೂರೈಸ್ತಾಳೆ. ಆ ಕಾರಣಕ್ಕೋಸ್ಕರ 500 ವರ್ಷಾಚರಣೆಯನ್ನು ಎಲ್ಲರೂ ಕೂಡ ಆಚರಣೆ ಮಾಡಬೇಕು, ದೇಶದಾದ್ಯಂತ ಹಬ್ಬಗಳ ಬಗ್ಗೆ ತಿಳುವಳಿಕೆಯನ್ನು ಮೂಡಿಸುವಂತಹ ಕೆಲಸ ಆಗಬೇಕು ಅಂತ ಒಂದು ದೊಡ್ಡ ನಿರ್ಣಯ ಆಯಿತು.
ಈ ನಿರ್ಣಯ ಆದಾಗ ಬಹಳಷ್ಟು ಜನರು ಒಂದು ಸಮಸ್ಯೆಯನ್ನು ವ್ಯಕ್ತಪಡಿಸಿದರು. ಅದೇನು ಅಂತ ಹೇಳಿದರೆ, ಸ್ವತಃ ಅಬ್ಬಕ್ಕ 1525ರಲ್ಲಿ ಹುಟ್ಟಿದಳು ಅನ್ನುವುದಕ್ಕೆ ಯಾವುದೇ ರೀತಿಯಾದಂತಹ ದಾಖಲೆಗಳಿಲ್ಲ. ಯಾವ ದಾಖಲೆಗಳಲ್ಲೂ ಕೂಡ 525ಕ್ಕೆ ಅಬ್ಬಕ್ಕ ಹುಟ್ಟಿದ್ಲು ಅನ್ನುವುದನ್ನು ಇವತ್ತಿನ ತನಕ ಯಾವ ಇತಿಹಾಸಕಾರರು ಕೂಡ ಸ್ಪಷ್ಟವಾಗಿ ಹೇಳಲಿಲ್ಲ. ಹಾಗಿರುವಾಗ ಸಂಘದಂಥ ಸಂಘ ಈ ಒಂದು ನಿರ್ಣಯವನ್ನು ಯಾಕೆ ತೆಗೆದುಕೊಂಡಿತು ಅನ್ನುವಂಥ ಪ್ರಶ್ನೆಯನ್ನು ಬಹಳಷ್ಟು ಜನರು ಎತ್ತುವಂಥ ಪ್ರಯತ್ನವನ್ನು ಮಾಡಿದರು. ಆದರೆ ಅಲ್ಲಿ ಒಂದು ವಿಷಯ ಸ್ಪಷ್ಟ ಆಗಿರಬೇಕಾಗಿತ್ತದೇನು ಅಂತ ಕೇಳಿದರೆ, ಇಲ್ಲಿ ಅಬ್ಬಕ್ಕನಿಗೆ 500 ವರ್ಷ ಆಯಿತಾ ಇಲ್ವೋ ಅನ್ನೋದು ಮುಖ್ಯವಾದಂತಹ ಸಂಗತಿ ಅಲ್ಲ. ಅಬ್ಬಕ್ಕ ಅವಳು ಬಹಳ ಮುಖ್ಯವಾದಂಥ ಸಂಗತಿ. ಆ ಸಂಗತಿಯ ಕಾರಣಕ್ಕೋಸ್ಕರ, ಅವಳನ್ನು ನೆನಪು ಮಾಡಿಕೊಳ್ಳುವ ಕಾರಣಕ್ಕೋಸ್ಕರ ನಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೇವೆ. ದೇಶದಾದ್ಯಂತ ಇಂತಹ ಕಾರ್ಯಕ್ರಮಗಳು, ಅಬ್ಬಕ್ಕಳನ್ನು ನೆನಪಿಸುವಂತಹ ಕಾರ್ಯಕ್ರಮಗಳು ನಡೀಬೇಕು ಅನ್ನುವಂಥದ್ದು. ಮುಖ್ಯವಾಗಿ 2 ಜನ ಅಬ್ಬಕ್ಕರನ್ನು ನಾವು ಈ ಲಿಸ್ಟ್ನಲ್ಲಿ 1525ರಿಂದ 1630 ತನಕ ಅಷ್ಟು ದೊಡ್ಡ ಕಾಲಾವಧಿಯಲ್ಲಿ, ಅಂದರೆ 110 ವರ್ಷಗಳ ಕಾಲಾವಧಿಯಲ್ಲಿ 2 ಜನ ಅಬ್ಬಕ್ಕಂದಿರನ್ನು ನಾವು ಮುಖ್ಯವಾಗಿ ಗುರುತಿಸ್ತೇವೆ. ಆ 2 ಜನ ಅಬ್ಬಕ್ಕಂದಿರು ನಮ್ಮ ದೇಶದ, ನಾವು ಯಾವುದನ್ನು ಇವತ್ತು ಸ್ವಾತಂತ್ರ್ಯ ಹೋರಾಟ ಅಂತ ಕರೆಯುತ್ತೇವೋ, ಅಂದರೆ ಯುರೋಪಿಯನ್ನರ ವಿರುದ್ಧ ನಡೆದಂತಹ ಹೋರಾಟದಲ್ಲಿ ಭಾಗವಹಿಸಿದ ಮೊಟ್ಟ ಮೊದಲ ಹೋರಾಟಗಾರ್ತಿ. ಅದು ಇಡೀ ಭಾರತದಲ್ಲಿ ಯಾವ ಪುರುಷನು ಹೋರಾಟ ಮಾಡುವುದಕ್ಕಿಂತ ಮೊದಲು ಅಬ್ಬಕ್ಕ ದೇವಿ ನಮ್ಮದೇ ಮಂಗಳೂರಿನ ಕರಾವಳಿಯ ಉಳ್ಳಾಲದಲ್ಲಿ ಹೋರಾಟವನ್ನು ಮಾಡಿದ್ಲು ಅನ್ನುವುದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಅಬ್ಬಕ್ಕ ಅಂತ ಹೇಳಿದರೆ ಕೆಲವೊಂದು ಸಮಸ್ಯೆಗಳಿದ್ದಾವೆ. ಅಬ್ಬಕ್ಕ ಅನ್ನುವಂಥದ್ದು ಒಂದು ಹೆಸರ ಅಥವಾ ಒಂದು ಪಟ್ಟದ ಹೆಸರ, ಅಥವಾ ಅಬ್ಬಕ್ಕ ಅನ್ನುವಂಥವಳು ವ್ಯಕ್ತಿ ಇಲ್ವಾ ಅನ್ನೋದ್ರ ಬಗ್ಗೆ ಕೂಡ ಬಹಳಷ್ಟು ಚರ್ಚೆಗಳು ಎಲ್ಲ ನಡೆಯಿತು. ಆದರೆ ಇತಿಹಾಸಕಾರರು ಇವತ್ತಿಗೆ ಸ್ಪಷ್ಟವಾಗಿ ಹೇಳಿದ ಸಂಗತಿ ಏನು ಅಂತ ಕೇಳಿದರೆ, ಅಬ್ಬಕ್ಕ ಅನ್ನುವಂಥ ಒಬ್ಬಾಕೆ ವ್ಯಕ್ತಿ ಇದ್ಲು, ಒಬ್ಬಳಲ್ಲ ಇಬ್ಬರು, ಅಂದರೆ ತಾಯಿ ಮತ್ತು ಮಗಳು 2 ಜನ ವ್ಯಕ್ತಿಯರು ಅಬ್ಬಕ್ಕಂದಿರಿದ್ದರು. ಆ 2 ಜನರು ಸೇರಿ ಪೋರ್ಚುಗೀಸರ ವಿರುದ್ಧ ಹೋರಾಟ ಮಾಡಿದ್ರು ಅನ್ನುವುದನ್ನು ನಾವು ಸ್ಪಷ್ಟವಾಗಿ ಇವತ್ತಿಗೆ ನಿರ್ಣಯಿಸಿದ್ದೇವೆ, ಮತ್ತದು ಸತ್ಯವಾಗಿ ಇದೆ. 1544ರಿಂದ 1582 ತನಕ ಒಂದು 40 ವರ್ಷಗಳ ಕಾಲ ಆಳ್ವಿಕೆ ಮಾಡಿದಂಥ ಹಿರಿಯ ಅಬ್ಬಕ್ಕ, ಅವಳು ಮೊಟ್ಟ ಮೊದಲು ಪೋರ್ಚುಗೀಸರ ವಿರುದ್ಧ ತೊಡೆ ತಟ್ಟಿ ನಿಂತವಳು. ಜೈನ ಮನೆತನದಲ್ಲಿ ಹುಟ್ಟಿದವಳಾದರೂ ಕೂಡ ಉಳ್ಳಾಲದ ಸೋಮೇಶ್ವರದಲ್ಲಿರುವಂತಹ ಸೋಮನಾಥ ದೇವರನ್ನ ತನ್ನ ಆರಾಧ್ಯ ದೈವ ಅನ್ನುವ ರೀತಿಯಾಗಿ ಯೋಚನೆ ಮಾಡಿಕೊಂಡು ಆ ದೇವರ ಆಶೀರ್ವಾದವನ್ನು ಪಡೆದು ಸ್ವತಃ ಪೋರ್ಚುಗೀಸರ ವಿರುದ್ಧ ಎದ್ದು ನಿಂತಳು. ಎಷ್ಟರ ಮಟ್ಟಿಗೆ ಅವಳ ಹೋರಾಟಗಳು ಎಷ್ಟು ತೀವ್ರವಾಗಿತ್ತು ಅಂತ ಕೇಳಿದರೆ, ಸ್ವತಃ ಯಾಕೆ ಈ ರೀತಿಯಾದಂಥ ನಡೀತು ಅದರ ಒಂದು ಬ್ಯಾಕ್ಗ್ರೌಂಡನ್ನು ನಾವು ಮೊದಲಿಗೆ ಅರ್ಥ ಮಾಡಿಕೊಳ್ಳಬೇಕು. ಯಾಕೆ ಪೋರ್ಚುಗೀಸರ ವಿರುದ್ಧ ನಿಲ್ಲಬೇಕಾಗಿ ಬಂತು ಅಂತ. ಈ ದೇಶಕ್ಕೆ ಮೊಟ್ಟ ಮೊದಲನೇದಾಗಿ ಕಾಲಿಟ್ಟಂಥ ಯುರೋಪಿಯನ್ನರು ಅದು ಪೋರ್ಚುಗೀಸರು. ಭಾರತದ ಇತಿಹಾಸದ ಬಗ್ಗೆ ಹೇಳುವಾಗ ನಾವು ಯಾವಾಗಲೂ ಹೇಳ್ತೇವೆ, ಭಾರತದ್ದು ಸೋಲಿನ ಇತಿಹಾಸ, ನಾವು ಸೋತುಕೊಂಡೇ ಇದ್ದವರು ಗೆಲ್ಲಲಿಲ್ಲ ಅನ್ನುವಂಥದ್ದನ್ನು ಪ್ರತಿ ಬಾರಿ ಹೇಳುತ್ತೇವೆ. ಆದರೆ ನೆನಪಿಟ್ಟುಕೊಳ್ಳಿ ಸ್ನೇಹಿತರೆ, ಭಾರತದ ಇತಿಹಾಸ ಸೋಲಿನ ಇತಿಹಾಸ ಆಗಿದ್ದಿದ್ರೆ ಇವತ್ತು ಭಾರತವಾಗಿ ಉಳಿತಿರ್ಲಿಲ್ಲ. ಹೇಗೆ ಪರ್ಷಿಯಾ ಇರಾನ್ ಆಯ್ತಲ್ಲ, ಹಾಗೆ ಭಾರತ ಇನ್ನೇನೋ ಆಗ್ತಾ ಇತ್ತು. ಭಾರತವಾಗಿ ಉಳಿದಿದೆ ಅಂತ ಹೇಳಿದರೆ ಅದಕ್ಕೆ ನಮ್ಮ ಸಂಘರ್ಷ ಕಾರಣ. ನಮ್ಮ ದೇಶಕ್ಕೆ ಗ್ರೀಕರು, ಶಕರು, ಹೂಣರು, ಮೊಘಲರು, ತುರ್ಕರು, ಅರಬ್ಬರು, ಅಫ್ಘಾನರು, ಪೋರ್ಚುಗೀಸರು, ಫ್ರೆಂಚರು, ಡಚ್ಚರು, ಇಂಗ್ಲಿಷರು ಎಷ್ಟು ಜನ ಭಾರತದ ಮೇಲೆ ದಾಳಿ ಮಾಡಿದ್ರು, ಎಲ್ಲರ ದಾಳಿಯನ್ನು ಕೂಡ ಅಷ್ಟು ಗಟ್ಟಿಯಾಗಿ ಎದುರಿಸಿರುವಂತಹ ಸಾಮರ್ಥ್ಯ ಭಾರತದಲ್ಲಿದ್ದ ಕಾರಣಕ್ಕೋಸ್ಕರ ಇವತ್ತು ಭಾರತವಾಗಿ ಉಳಿದಿದೆ. ಅಂತಹ ಸಾಲಿನಲ್ಲಿ ಬರುವಂಥವಳು ಅಬ್ಬಕ್ಕ. ಮೊಟ್ಟ ಮೊದಲನೇದಾಗಿ ಭಾರತಕ್ಕೆ ಕಾಲಿಟ್ಟಂತಹ ಯುರೋಪಿಯನ್ನರು ಅದು ಪೋರ್ಚುಗೀಸರು. 1400ರ ಕೊನೆಯ ಸಂದರ್ಭದಲ್ಲಿ 1498ರ ಸಂದರ್ಭದಲ್ಲಿ ಅವರು ಭಾರತಕ್ಕೆ ಕಲ್ಲಿಕೋಟೆಗೆ ಬಂದು ವಾಸ್ಕೋಡಿಗಾಮ ಇಳಿದಾಗ ಅವರಿಗೆ ಇಲ್ಲಿಯ ಬಗ್ಗೆ ಬಹಳಷ್ಟು ಸಮಸ್ಯೆಗಳಿತ್ತು. ಅವರಿಗೆ ಭಾಷೆ ಬರ್ತಿರ್ಲಿಲ್ಲ, ಮತ್ತೊಂದು ಬಹಳಷ್ಟು ಸಮಸ್ಯೆಗಳು ಇದ್ದಾಗಲೂ ಕೂಡ ಒಂದು 50 ವರ್ಷದ ಅವಧಿಯಲ್ಲಿ ದಕ್ಷಿಣ ಕರಾವಳಿಯನ್ನು ಪೂರ್ತಿ ಪೋರ್ಚುಗೀಸರು ಆಕ್ರಮಣ ಮಾಡಿ ಆಳ್ವಿಕೆ ಮಾಡುವಂತಹ ಸಾಮರ್ಥ್ಯವನ್ನು ತೋರಿಸಲಿಕ್ಕೆ ಸಾಧ್ಯ ಆಯಿತು, ಸಾಮರ್ಥ್ಯವನ್ನು ತೋರಿಸಿದ್ರು. ಅದಕ್ಕೆ ನಮ್ಮಲ್ಲಿದ್ದಂತಹ ಆತ್ಮವಿಸ್ಮೃತಿ ಮುಖ್ಯವಾದಂತಹ ಕಾರಣವಾಗಿತ್ತು. ಆ ಕಾರಣಕ್ಕೋಸ್ಕರ ಪೋರ್ಚುಗೀಸರು ನಮ್ಮಲ್ಲಿ ಒಂದಾಗಿ ನಮ್ಮ ಆಳ್ವಿಕೆಯ ಮೇಲೆ, ಅವರಲ್ಲಿ ಬಹಳ
ಉತ್ತಮವಾದಂತಹ ಕಡಲಿನಲ್ಲಿ ಓಡಾಡಬಹುದಾದಂತಹ ಹಡಗುಗಳಿತ್ತು, ಅವರ ಹತ್ರ ಯುದ್ಧಕ್ಕೆ ಬೇಕಾಗುವಂತಹ ಸಾಮಗ್ರಿಗಳಿತ್ತು. ಅದರಿಂದ ಎಲ್ಲ ಕಾರಣಕ್ಕೋಸ್ಕರವಾಗಿ ನಮ್ಮ ಕರಾವಳಿಯ ತೀರದಲ್ಲಿದ್ದಂತಹ, ದಕ್ಷಿಣ ಕರಾವಳಿಯ ತೀರದಲ್ಲಿದ್ದಂತಹ ಬಹಳಷ್ಟು ಜನರನ್ನು ಸೋಲಿಸಿ ಅವರಿಂದ ಕಪ್ಪವನ್ನು ಪಡೆಯುವಂಥದ್ದನ್ನು ಮಾಡಿದರು. ಸ್ವತಃ ಆಚೆ ಅರಬ್ ದೇಶಗಳ ಜೊತೆಗೆ ಅವರು ವ್ಯಾಪಾರ ಸಂಬಂಧವನ್ನು ಬೆಳೆಸಬೇಕು ಅಂತಾದರೆ ಅಲ್ಲಿನ ಪೋರ್ಚುಗೀಸರ ಅನುಮತಿಯನ್ನು ಪಡ್ಕೊಂಡು ಅವರಿಗೆ ಅದರಲ್ಲಿ ಏನು ಟ್ಯಾಕ್ಸ್ ಅಂತ ಹೇಳ್ತೇವಲ್ಲ ಇವತ್ತು, ತೆರಿಗೆಯನ್ನು ಕಟ್ಟಿ ಕಪ್ಪವನ್ನು ಕೊಟ್ಟು ಅಲ್ಲಿನ ವ್ಯಾಪಾರವನ್ನು ಮುಂದುವರಿಸಬೇಕಾದಂಥ ಅವಶ್ಯಕತೆ ಇತ್ತು. ಆದರೆ ಯಾವಾಗ ಅಬ್ಬಕ್ಕ ಬಂದಲಲ್ಲ, ಅವಳು ಯೋಚನೆ ಮಾಡಿದ್ಲು, ಎಲ್ಲಿಂದಲೋ ಬಂದವರು ಇವರು, ಇವರಿಗೆ ನಾವ್ಯಾಕೆ ಕಪ್ಪ ಕೊಡಬೇಕು? ಆ ಯೋಚನೆಯನ್ನು ಮಾಡಿದ ಕಾರಣಕ್ಕೋಸ್ಕರವಾಗಿ ಸ್ವತಃ ಅಬ್ಬಕ್ಕಳನ್ನು ಅವರು ವಿರೋಧ ಮಾಡಲಿಕ್ಕೆ ಶುರು ಮಾಡಿದ್ಲು. ಅವಳು ಎಷ್ಟರ ಮಟ್ಟಿಗೆ ವಿರೋಧ ಆಯಿತು ಅಂತ ಕೇಳಿದರೆ, ಅಬ್ಬಕ್ಕಳ ಜೀವನದ ಬಗ್ಗೆ ಬಹಳಷ್ಟು ಸಮಸ್ಯೆಗಳಿದ್ದಾವೆ. ಅದರ ಒಂದು ಕಥೆಯನ್ನು ನಾವು ಯಾವಾಗಲೂ ಕೇಳ್ತೇವೆ. ಅಬ್ಬಕ್ಕ ಸ್ವತಃ ತನ್ನ ಗಂಡನನ್ನು ಧಿಕ್ಕರಿಸಿ ಪೋರ್ಚುಗೀಸರ ವಿರುದ್ಧ ಹೋರಾಟ ಮಾಡಿದ್ಲು ಅಂತ. ಅಬ್ಬಕ್ಕ ಮೂಲತಃ ಮೂಡಬಿದ್ರೆಯ ಪುತ್ತಿಗೆಯ ಚೌಟ ಮನೆತನದಲ್ಲಿ ಹುಟ್ಟಿದಂಥ ಹೆಣ್ಣು ಮಗಳು. ಮೂಡಬಿದ್ರೆಯ ಪುತ್ತಿಗೆ ಅರಸರ ಅಂದರೆ ಆ ಚೌಟ ಮನೆತನಕ್ಕೆ ಉಳ್ಳಾಲದಲ್ಲಿ ಒಂದು ಕೇಂದ್ರ ಇತ್ತು, ಅಲ್ಲಿ ಒಂದು ಶಾಖೆ. ಮೂಲತಃ ಅವರು ಉಳ್ಳಾಲದವರು ಅನ್ನುವುದನ್ನು ಕೆಲವು ಇತಿಹಾಸಕಾರರು ಉಲ್ಲೇಖ ಮಾಡ್ತಾರೆ. ನಂತರದಲ್ಲಿ ಎರಡನೇ ಚೆನ್ನರಾಜ ಅನ್ನುವಂಥವನು ಅವನು ಮೂಡಬಿದ್ರೆಯ ಪುತ್ತಿಗೆಯ ಬಳಿ ಇದ್ದಂತಹ ಅರಮನೆಯನ್ನು ಕಟ್ಟಿಸ್ತಾನೆ. ನಂತರ ಅವರ ಕೇಂದ್ರವನ್ನು ಪುತ್ತಿಗೆಗೆ ಅವರು ಬದಲಾವಣೆ ಮಾಡ್ತಾರೆ ಮತ್ತು 2 ಕೇಂದ್ರಗಳನ್ನು ಇಟ್ಟುಕೊಂಡು ಅವರು ಆಳ್ವಿಕೆ ಮಾಡ್ತಾ ಇದ್ರು. ಇಲ್ಲಿ ನಮ್ಮ ಮೂಡಬಿದ್ರೆಯ ಹೆಣ್ಣು ಮಗಳು ಅಬ್ಬಕ್ಕ, ಅವಳು ಬಂಗಾಡಿಯ ಅರಸನಾಗಿರುವಂತಹ ಕಾಮರಾಯನನ್ನು, ಮೊದಲನೇ ಅಬ್ಬಕ್ಕ, ಹಿರಿಯ ಅಬ್ಬಕ್ಕ ಕಾಮರಾಯನನ್ನು ಮದುವೆ ಆಗ್ತಾಳೆ ಅನ್ನುವಂಥದ್ದು ಕಥೆ ಇದೆ. ಕಾಮರಾಯ ಅವನು ಬಂಗಾಡಿಯ ಅರಸನಾದರೂ ಕೂಡ ಅವರ ಕೇಂದ್ರ ಇದ್ದದ್ದು ಮಂಗಳೂರು ಕೇಂದ್ರ. ಮಂಗಳೂರಿನಲ್ಲಿ ಅವರು ಆಳ್ವಿಕೆಯನ್ನು ಮಾಡ್ತಾ ಇದ್ರು. ಬಂಗಾಡಿಗೆ ಅವರಿಗೆ 2 ಕೇಂದ್ರಗಳು ಮುಖ್ಯವಾಗಿ, ಒಂದು ಬಂಗಾಡಿ ಮತ್ತೊಂದು ಮಂಗಳೂರು. ಆ ಮಂಗಳೂರು ಕೂಡ ಒಂದು ಬಹಳ ಶ್ರೀಮಂತವಾದಂಥ ಒಂದು ಕೇಂದ್ರ, ಅಲ್ಲಿಯ ವಾತಾವರಣದ ಕಾರಣಕ್ಕೆ ಬಹಳ ಶ್ರೀಮಂತವಾದಂಥ ಕೇಂದ್ರ. ಪುತ್ತಿಗೆಯವರು ಕೂಡ ಬಹಳ ಶ್ರೀಮಂತವಾದಂತಹ ಚೌಟ ಮನೆತನದ, ಬಹಳ ಇತಿಹಾಸ ಇರುವಂತಹ ಮನೆತನದಲ್ಲಿ ಹುಟ್ಟಿದವಳು. ಅವರಿಬ್ಬರಿಗೆ ಮದುವೆ ಆಗ್ತದೆ. ಅಲ್ಲಿನ ಕಾಮರಾಯನಿಗೆ ಮತ್ತು ಅಬ್ಬಕ್ಕಳಿಗೆ ಮದುವೆ ಆಗುತ್ತದೆ. ಮದುವೆ ಆದ ನಂತರ ಯಾವಾಗ ಆ ಕಾಮರಾಯ ಪೋರ್ಚುಗೀಸರ ಜೊತೆಗೆ ಸ್ವಲ್ಪ ಸಲಿಗೆಯನ್ನು ಬೆಳೆಸಿಕೊಳ್ತಾನೋ, ಆಗ ಅವಳಿಗೆ ಅದನ್ನು ವಿರೋಧ ಮಾಡಲಿಕ್ಕೆ ಶುರು ಮಾಡ್ತಾಳೆ. ಅವಳು ವಿರೋಧ ಮಾಡಿದ ನಂತರ ಅವಳು ಗಂಡನನ್ನು ತೊರೆದು ಅವಳು ಉಳ್ಳಾಲಕ್ಕೆ ಬಂದು ಅಲ್ಲಿಂದ ಆಳ್ವಿಕೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಹಾಗೆ ಪ್ರಾರಂಭ ಮಾಡಿದಾಗ ಅವಳು ತನ್ನ ಗಂಡನನ್ನು ವಿರೋಧಿಸ್ತಾರೆ ಮತ್ತು ಅವರ ಮಧ್ಯೆ ಒಂದು ಕೌಟುಂಬಿಕ ಕಲಹ ಆಗುತ್ತದೆ. ಆ ಕಲಹವನ್ನು ಕೂಡ ಸ್ವತಃ ಪೋರ್ಚುಗೀಸರು ಮಧ್ಯೆ ನಿಂತುಕೊಂಡು ಅವರ ಕಲಹವನ್ನು ನಿವಾರಿಸುವಂತಹ ಕೆಲಸವನ್ನು ಮಾಡ್ತಾರೆ. ಅವರ ಕಲಹಕ್ಕೆ ಒಂದು ಇತಿಶ್ರೀಯನ್ನು ಹಾಡುವಂಥದ್ದಾಗುತ್ತದೆ. ಅಂತರದಲ್ಲಿ ಹೇಗೆ ಕಲಹ ಮುಗಿಯುತ್ತದೆ ಅಂತ ಕೇಳಿದರೆ, ಅವರಿಬ್ಬರ ಕಾಮರಾಯ ಮತ್ತು ಅಬ್ಬಕ್ಕಳ ಮಗಳು ಕಿರಿಯ ಅಬ್ಬಕ್ಕ, ಇನ್ನೊಬ್ಬ ಅಬ್ಬಕ್ಕ ಬರ್ತಾಳೆ. ಅವಳು ನಿಜವಾದಂತಹ ನಾವು ಯಾರು ಇವತ್ತಿಗೆ ಒಂದು ದೊಡ್ಡ ಯುದ್ಧವನ್ನು ಮಾಡಿದ್ಲು, ಸ್ವತಃ ಪೋರ್ಚುಗೀಸರ ಹಡಗನ್ನು ಸುಟ್ಟು ಹಾಕಿದ್ಲು ಅಂತ ಹೇಳ್ತೇವಲ್ಲ, ಆ ಅಬ್ಬಕ್ಕ ಎರಡನೇ ಅಬ್ಬಕ್ಕ, ಕಿರಿಯ ಅಬ್ಬಕ್ಕ. ಮೊದಲನೇ ಅಬ್ಬಕ್ಕ ಬಹಳ ಯುದ್ಧಗಳನ್ನು ಮಾಡಿದ್ಲು, ಪೋರ್ಚುಗೀಸರ ವಿರುದ್ಧ ಹೋರಾಟ ಮಾಡಿ ಮೊದಲನೇ ಅಬ್ಬಕ್ಕ ಬಹಳ ಸೋಲುಗಳನ್ನು ಕಂಡ್ಲು. ಅವಳು ಪೂರ್ತಿಯಾಗಿ ಪೋರ್ಚುಗೀಸರನ್ನು ವಿರೋಧ ಮಾಡಲಿಕ್ಕೆ ಅವಳಿಗೆ ಸಾಧ್ಯ ಆಗಲಿಲ್ಲ. ಆದರೆ ಎರಡನೇ ಅಬ್ಬಕ್ಕ ಅವಳು ಇನ್ನೂ ಭಯಂಕರ ಬ್ರಿಲಿಯಂಟ್ ಆಗಿದ್ಲು. ಅವಳು ಎಷ್ಟು ಬ್ರಿಲಿಯಂಟ್ ಆಗಿದ್ಲು ಅಂತ ಕೇಳಿದರೆ, ಅಲ್ಲಿದ್ದಂತಹ ಸುತ್ತಮುತ್ತ ಇರುವಂತಹ ಎಲ್ಲ ಅರಸ ಮನೆತನಗಳನ್ನು ಅವಳು ಸೇರಿಸಿಕೊಂಡು ಅವಳು ಪೋರ್ಚುಗೀಸರ ವಿರುದ್ಧ ನಿಲ್ತಾಳೆ. ಕೆಳದಿಯ ಅರಸರನ್ನು ಕೂಡ ಸೇರಿಸಿಕೊಂಡು, ಕೆಳದಿಯ ವೆಂಕಟಪ್ಪ ನಾಯಕನನ್ನು ಸೇರಿಸಿಕೊಂಡು ಅವರು ಪೋರ್ಚುಗೀಸರ ವಿರುದ್ಧ ಯುದ್ಧ ಮಾಡ್ತಾಳೆ. ಪೋರ್ಚುಗೀಸರ ವಿರುದ್ಧ ಯುದ್ಧ ಮಾಡಿ ಅಲ್ಲಿದ್ದಂಥ ಪೋರ್ಚುಗೀಸರನ್ನು 1618ರಲ್ಲಿ ಕಿರಿಯ ಹಬ್ಬಕ್ಕ ಸೋಲಿಸ್ತಾಳೆ. ಈ ಕಿರಿಯ ಹಬ್ಬಕ್ಕಳನ್ನು ಅಲ್ಲಿ ಸಮಸ್ಯೆ ಆಯ್ತಲ್ಲ, ಅವರಿಬ್ಬರಿಗೆ ಗಂಡ ಮತ್ತು ಹೆಂಡತಿಗೆ ಸಮಸ್ಯೆ ಆಗಿತ್ತಲ್ಲ, ಅವರ ಅಂದರೆ ಯಾರು ಕಾಮರಾಯನ ಅಳಿಯ ವೀರನರಸಿಂಹ ಬಳ್ಳಾಲನನ್ನ ಇವಳ ಮಗಳಿಗೆ ಮದುವೆ ಮಾಡಿ ಕೊಡ್ತಾರೆ. ಮತ್ತೆ ಆ ಸಂಬಂಧ ಮುಂದುವರಿಯುತ್ತದೆ. ಆದರೆ ಯುವ ಪುಣ್ಯಾತ್ಮ ಸಹ ಹಾಗೆ ಅವನು ಕೂಡ ಪೋರ್ಚುಗೀಸರೊಟ್ಟಿಗೆ ಸೇರಿಕೊಂಡು ಮತ್ತೆ ಇವರ ಮಧ್ಯೆ ಸಮಸ್ಯೆ ಆಗ್ತದೆ. ಎರಡನೆಯ ಕಿರಿಯ ಹಬ್ಬಕ್ಕ ಕೂಡ ಅವಳನ್ನು ಗಂಡನನ್ನು ಬಿಟ್ಟು ಪೋರ್ಚುಗೀಸರ ವಿರುದ್ಧ ನಿಲ್ಲುವಂಥದ್ದು ನಡೆಯುತ್ತದೆ. ಮತ್ತೆ ಬಹಳ ದೊಡ್ಡ ಮಟ್ಟದಲ್ಲಿ ವಿರೋಧಗಳಾಗ್ತದೆ. ಪೋರ್ಚುಗೀಸರನ್ನು 1618ರಲ್ಲಿ ಪೂರ್ತಿಯಾಗಿ ಸೋಲಿಸಿ ಪೋರ್ಚುಗೀಸರು ಮತ್ತೆ ದಕ್ಷಿಣ, ಅದರಲ್ಲೂ ಕೂಡ ನಮ್ಮ ಮಂಗಳೂರು ಕರಾವಳಿ ಉಳ್ಳಾಲದ ಭಾಗಕ್ಕೆ ಪೋರ್ಚುಗೀಸರು ಬರದೇ ಇರುವ ಹಾಗೆ ಮಾಡಿದ್ರು. ಅದಕ್ಕೆ ಒಂದು ಅದ್ಭುತವಾದಂಥ ರೆಫರೆನ್ಸ್ ಯಾವುದು ಅಂತ ಕೇಳಿದರೆ, ಅದಕ್ಕೊಂದು ಅದ್ಭುತವಾದಂಥ ರೆಫರೆನ್ಸ್ ಯಾವುದು ಅಂತ ಕೇಳಿದರೆ, ಇವತ್ತು ನೀವು ಗೋವಾದಲ್ಲಿ ನೋಡಿ, ಗೋವಾದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಕ್ರೈಸ್ತರ ಪ್ರಭಾವ ಕಾಣುತ್ತದೆ. ಅಂದರೆ ಅಲ್ಲಿ ಏನು
ಅಲ್ಲಿನ ಸಂಸ್ಕೃತಿಯ ಮೇಲೆ ಪೋರ್ಚುಗೀಸರ ಪ್ರಭಾವ ಕಾಣ್ತದೆ. ಆದರೆ ಇಲ್ಲಿ ಬಂದಾಗ, ನಾವು ಕರಾವಳಿಗೆ ಬಂದಾಗ, ದಕ್ಷಿಣ ಕನ್ನಡ ಮತ್ತು ಉಡುಪಿಯ ಭಾಗಕ್ಕೆ ಮತ್ತು ಕಾಸರಗೋಡು ಭಾಗಕ್ಕೆ ಬಂದಾಗ ಇಷ್ಟು ದೊಡ್ಡ ಮಟ್ಟದಲ್ಲಿ ಪ್ರಭಾವ ಕಾಣುವುದಿಲ್ಲ. ಯಾಕೆ ಅಂತ ಕೇಳಿದರೆ, ಅವರ ಸಂಸ್ಕೃತಿ ಇಲ್ಲಿ ನೆಲೆಯುವುದಕ್ಕಿಂತ ಮೊದಲು ಅವರನ್ನು ಈ ದೇಶದಿಂದ ಓಡಿಸಲಾಗಿತ್ತು ಅನ್ನುವಂಥದ್ದು. ಇದಿಷ್ಟು ಅಬ್ಬಕ್ಕಳ ಸಾಧನೆಯ ಅಂತ ಕೇಳಿದರೆ ಖಂಡಿತ ಅಲ್ಲ. ಅದನ್ನು ಮೀರಿ ಅವಳು ಬಹಳ ದೊಡ್ಡ ಮಟ್ಟದ ಒಂದು ಆಡಳಿತಾತ್ಮಕವಾಗಿ ಕೆಲಸವನ್ನು ಮಾಡಿದ್ಲು. ಸಾಮರಸ್ಯಕ್ಕೆ ಅಬ್ಬಕ್ಕ ಕೊಟ್ಟಂತಹ ಕೊಡುಗೆ. ಅವಳು ಸ್ವತಃ ಒಂದು ಜೈನ ಮನೆತನದಲ್ಲಿ ಹುಟ್ಟಿದ್ರು. ಸಾಮಾನ್ಯವಾಗಿ ಜೈನರಿಗೆ ಅವರು ಬಹಳ ಸಂಪ್ರದಾಯವಾದಿಗಳು ಅನ್ನುವಂಥ ಒಂದು ಮಾತಿದೆ. ಅಂತಹ ಸಂಪ್ರದಾಯವಾದಿಗಳ ಮಧ್ಯದಲ್ಲೇ ಅವಳು ಜೈನರಿಗೆ ಮತ್ತು ಮೊಗವೀರರಿಗೆ, ಅಂದರೆ ಎರಡು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಅಂತ ಹೇಳ್ತೇವಲ್ಲ, ಅಂತರ್ಜಾತೀಯ ವಿವಾಹವನ್ನು ಆ ಕಾಲದಲ್ಲಿ ಮಾಡಿಸಿದ್ಲು ಅನ್ನೋದ್ರ ಬಗ್ಗೆ ನಮಗೆ ಉಲ್ಲೇಖಗಳು ಸಿಗ್ತದೆ. ನಂತರದಲ್ಲಿ ಲಿಂಗಾಯತರಿಗೆ ಮತ್ತು ಬ್ರಾಹ್ಮಣರಿಗೆ ಒಂದು ದೇವಸ್ಥಾನದ ವಿಚಾರಕ್ಕೆ ನಡೆದಂತಹ ಕಲಹವನ್ನು ಸ್ವತಃ ಅಬ್ಬಕ್ಕ ನಿಂತುಕೊಂಡು ಅವಳು ಅದನ್ನು ನಿವಾರಣೆ ಮಾಡಿದ್ಲು ಅನ್ನುವಂಥ ಉಲ್ಲೇಖಗಳು ನಮಗೆ ಇತಿಹಾಸವನ್ನು ಓದ್ತಾ ಹೋದ ಹಾಗೆ ಸಿಗ್ತದೆ. ಇಂತಹ ಸಂದರ್ಭಗಳು ಇದಿಷ್ಟೇ ಅಲ್ಲ, ಇದನ್ನು ಮುಖ್ಯವಾಗಿ ಎರಡನೇ ಅಬ್ಬಕ್ಕಳ ಒಂದು ಘಟನೆಯನ್ನು ನಾನು ಹೇಳಬೇಕು. 1623ರಲ್ಲಿ ಕಿರಿಯ ಅಬ್ಬಕ್ಕಳನ್ನು ಹುಡುಕಿಕೊಂಡು ಇಟಲಿಯಿಂದ ಒಬ್ಬ ಪ್ರವಾಸಿಗ ಬರ್ತಾನೆ, ಪಿಯತ್ರೋ ಡೆಲ್ಲಾವೆಲ್ಲೆ ಅನ್ನುವಂಥ ಒಬ್ಬ ಪ್ರವಾಸಿಗ. ಆ ಪಿಯತ್ರೋ ಡೆಲ್ಲಾವೆಲ್ಲೆ ಏನು ಮಾಡ್ತಾನೆ ಅಂತ ಕೇಳಿದ್ರೆ, ಉಳ್ಳಾಲಕ್ಕೆ ಬರ್ತಾನೆ, ರಾಣಿ ಅಬ್ಬಕ್ಕಳನ್ನು ನೋಡಬೇಕು. ಅವನು ಫ್ರೆಂಚರ ಮೂಲಕ ಇವಳ ಬಗ್ಗೆ ತಿಳಿದುಕೊಳ್ತಾನೆ. ಅವರು ಪೋರ್ಚುಗೀಸರನ್ನು ಒಬ್ಬಾಕಿ ರಾಣಿ ಇಲ್ಲಿತ್ತು ಸೋಲಿಸಿದ್ಲಂತೆ, ಮತ್ತೆ ಪೋರ್ಚುಗೀಸರ ಆ ಕಡೆ ಹೋಗದ ಹಾಗೆ ಮಾಡಿದ್ಲಂತೆ. ಅವರನ್ನು ನನಗೆ ನೋಡಬೇಕು ಅನ್ನುವ ಕಾರಣಕ್ಕೆ ಫ್ರೆಂಚರ ಮೂಲಕ ಪಿಯತ್ರೋ ಡೆಲ್ಲಾವೆಲ್ಲೆ ಅಬ್ಬಕ್ಕಳ ಬಗ್ಗೆ ತಿಳಿದುಕೊಂಡು ಭಾರತಕ್ಕೆ ಬರುವಂಥದ್ದನ್ನು ಮಾಡ್ತಾನೆ. ಅಬ್ಬಕ್ಕ ಸಿಗುವುದಿಲ್ಲ. ಎಲ್ಲಿದ್ದಾಳೆ ಅಂತ ಕೇಳುವಾಗ ಅವಳು ಮಳಲಿಯಲ್ಲಿ, ಇವತ್ತು ಮಳಲಿ ಹೇಳ್ತೇವಲ್ಲ, ಪೊಳ್ಳಲಿ ಹತ್ತಿರದಲ್ಲಿ ಇನ್ನೊಂದು ಪೊಳ್ಳಲಿಯ ಪಕ್ಕದ ಊರು, ಯಾರು ಎರಡು ಚೆಂಡು ನಡೀತದಲ್ಲ, ಪೊಳ್ಳಲಿ ಮತ್ತು ಮಳಲಿ ಗ್ರಾಮಕ್ಕೆ ಚೆಂಡು ನಡೀತದೆ. ಅಂತಹ ಮಳಲಿ ಗ್ರಾಮದಲ್ಲಿ ಅವಳದೇ ಆದಂತಹ ಒಂದು ಕೇಂದ್ರವನ್ನು, ಅಲ್ಲಿ ಒಂದು ಅವಳ ಕೇಂದ್ರವನ್ನು ಸ್ಥಾಪಿಸಿದ್ದಾಳೆ. ಅವಳ ಇನ್ನೊಂದು ರಾಜಧಾನಿಯಾಗಿ ಅದನ್ನ ಮಾಡಿಕೊಂಡಿದ್ದಾಳೆ. ಅಲ್ಲಿದ್ದಾಳೆ ಅಂತ ಹುಡುಕ್ತಾನೆ. ಅಲ್ಲಿಗೆ ಬರ್ತಾನೆ. 2 ದಿನ ಆಯಿತು, ಅಬ್ಬಕ್ಕ ಸಿಗುವುದಿಲ್ಲ. ನಂತರದಲ್ಲಿ ಏನು ಮಾಡೋದು ಅವನು ಗೊತ್ತಾಗುವುದಿಲ್ಲ. ಅಲ್ಲ, ನಾಳೆ ಸಿಗ್ತಾಳೆ ಅಂತೇಳಿ ಕಾಯ್ತಾ ಇರುವಾಗ ಮತ್ತೆ ಹೋಗಿ ಕೇಳುತ್ತಾನೆ ಅಬ್ಬಕ್ಕಳನ್ನು ನೋಡಬೇಕು ಅಂತ. ಆಗ ಅವ್ರು ಹೇಳ್ತಾಳೆ, ಅವಳು ಅಲ್ಲಿಯ ನೀರಾವರಿ ವ್ಯವಸ್ಥೆಯನ್ನು ಗಮನಿಸುವುದಕ್ಕೋಸ್ಕರ ಹೋಗಿದ್ದಾಳೆ, ಅವಳು ಬರ್ತಾಳೆ, ಇವತ್ತು ಬರ್ತಾ ಇದ್ದಾಳೆ, ನೀವು ಅವಳನ್ನು ನೋಡ್ಬೋದು ಅಂತ ಹೇಳುವಾಗ ಅವನು ಕಾಯ್ತಾ ನಿಂತಿರ್ತಾನೆ. ಆಗ 2 ಜನ ಒಂದು ಸಣ್ಣ ಲುಂಗಿ ಉಟ್ಟುಕೊಂಡು 2 ಜನ ಪಕ್ಕದಲ್ಲಿದ್ದಾರೆ. ಮಧ್ಯ ದಡೂತಿ ದೇಹದ ಒಂದು ಹೆಂಗಸು ಅಂತ, ನಮ್ಮ ಹೆಣ್ಣು ಮಕ್ಕಳು ಇಲ್ಲಿಗೆ ಹೋದಾಗ, ಎಲ್ಲಿ ಗದ್ದೆಗೆ ನಾಟಿ ಮಾಡಲಿಕ್ಕೆ ಹೋದಾಗ ಹೇಗೆ ಸೊಂಟಕ್ಕೆ ಇದನ್ನು ಸೀರೆಯನ್ನು ಕಟ್ಟಿಕೊಂಡಿರ್ತಾರಲ್ಲ, ಅದೇ ರೀತಿಯಾಗಿ ಕಟ್ಟಿಕೊಂಡು ತಲೆಗೊಂದು ಮುಟ್ಟಾಲೆಯನ್ನು ಇಟ್ಟುಕೊಂಡು ಒಂದು ದೊಡ್ಡ ಹೊಟ್ಟೆಯ ಒಂದು ಹೆಂಗಸು, ಆ ರೀತಿಯಾದಂಥ ಹೆಂಗಸು ಬರ್ತಾಳೆ. ಅವಳನ್ನು ನೋಡಿದಾಗ ಎಲ್ಲರೂ ಕೈ ಮುಗಿಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಯಾರು ಅಂತ ಕೇಳಿದಾಗ ಇದು ಅಬ್ಬಕ್ಕ ಅಂತ ಗೊತ್ತಾಗ್ತದೆ. ಅಬ್ಬಕ್ಕಳ ಬಗ್ಗೆ ಅವನಿಗೆ ಬಹಳ ಕಲ್ಪನೆ ಇತ್ತು. ಅಂದರೆ ರಾಣಿಯ ಹಾಗಿರ್ತಾಳೆ, ಕಿರೀಟ ಇಟ್ಕೊಂಡಿರ್ತಾಳೆ, ಇಡೀ ಆಭರಣಗಳನ್ನು ಹಾಕಿಕೊಂಡು ಬಂದಿರ್ತಾಳೆ ಅಂತ ಕಲ್ಪನೆ ಇತ್ತು. ಅದರ ಕಲ್ಪನೆಯನ್ನು ಮೀರಿ ಅಬ್ಬಕ್ಕ ಅಲ್ಲಿ ಇದ್ಲು. ಅವಳು ಇವಳನ್ನು ನೋಡಿ, ಅಬ್ಬಕ್ಕಳನ್ನು ನೋಡಿ ಇವ ಹೇಳ್ತಾನೆ, ಪಿಯತ್ರೋ ಡೆಲ್ಲಾವೆಲ್ಲೆ ಹೇಳ್ತಾನೆ, ನಮ್ಮ ಊರಿನ ಅಗಸಗಿತ್ತಿ ಹೀಗಿರ್ತಾಳೆ, ಅಂದರೆ ಬಟ್ಟೆ ಒಗೆಯುವವಳಿದ್ದಾಳಲ್ಲ, ಅವಳು ಹೀಗಿರ್ತಾಳೆ, ಇವಳನ್ನು ನೀವು ರಾಣಿ ಅಂತ ಕರೀತಾ ಇದ್ದೀರಿ, ಇವಳು ಪೋರ್ಚುಗೀಸರನ್ನು ಓಡಿಸಿದ್ಲು ಅಂತ ಹೇಳಿದರೆ ನಂಬಲಿಕ್ಕೆ ನನಗೆ ಸಾಧ್ಯ ಆಗುವುದಿಲ್ಲ ಅನ್ನುವಂಥ ಮಾತನ್ನು ಪಿಯತ್ರೋ ಡೆಲ್ಲಾವೆಲ್ಲೆ ಅವನ ಪ್ರವಾಸಿ ಕಥನದಲ್ಲಿ ಬರೀತಾನೆ. ಇಂತಹ ಅನೇಕ ಸಂಗತಿಗಳು ಅಬ್ಬಕ್ಕಳ ಬಗ್ಗೆ ಇದೆ. ಆದರೆ ಸಮಯ ಬಹಳ ಕಡಿಮೆ ಇದೆ ಅನ್ನುವ ಕಾರಣಕ್ಕೋಸ್ಕರ ಈ ಕೆಲವೇ ವಿಷಯಗಳನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ಮಾಡಿದ್ದೇನೆ. ಅಬ್ಬಕ್ಕಳ ಬಗ್ಗೆ ಓದಲಿಕ್ಕೆ ಹೋಗಿದ್ರೆ ಬಹಳಷ್ಟು ಕೃತಿಗಳಿದ್ದಾವೆ. ಈ ಎಲ್ಲ ಕಾರಣಕ್ಕೋಸ್ಕರ ನಾವು ಅಬ್ಬಕ್ಕಳನ್ನು ಮತ್ತೆ ಮನನ ಮಾಡಿಕೊಳ್ಳಬೇಕು. 500 ಅಬ್ಬಕ್ಕಳ 500ನೇ ವರ್ಷಾಚರಣೆಯನ್ನು ಮಾಡ್ತಾ ಇರುವುದರ ಪ್ರಮುಖವಾದಂಥ ಉದ್ದೇಶ ಇರುವಂಥದ್ದೇ ಅಬ್ಬಕ್ಕ ಅನ್ನುವಂಥವಳು ನಮ್ಮ ಮಾನಸದಲ್ಲಿ, ಜನಮಾನಸದಲ್ಲಿ ಅವಳು ಅಚ್ಚೊತ್ತಬೇಕು ಅನ್ನುವಂಥದ್ದು ಕಾರಣ. ಆ ಕಾರಣಕ್ಕೋಸ್ಕರ ನಾವೆಲ್ಲರೂ ಕೂಡ ಅಬ್ಬಕ್ಕಳ ಬಗ್ಗೆ ಕನಿಷ್ಠ ಜ್ಞಾನವನ್ನಾದರೂ ಪಡೆದುಕೊಳ್ಳುವಂತಹ ಕೆಲಸವನ್ನು ಮಾಡುವ ಅಂತ ಹೇಳ್ತಾ ನನ್ನ ಮಾತುಗಳನ್ನು ತಾಯಿ ಭಾರತೀಯ ಪಾದಪದ್ಮಗಳಿಗೆ ಅರ್ಪಿಸ್ತೇನೆ. ಧನ್ಯವಾದ. ವೀರರಾಣಿ ಅಬ್ಬಕ್ಕ ಇವರ ಬಗ್ಗೆ ನಮಗೆಲ್ಲರಿಗೂ ಮಾಹಿತಿಯನ್ನು ಕೊಟ್ಟಂತಹ ನಿಮಗೆ ಧನ್ಯವಾದಗಳು ಸರ್. ಇದೀಗ ಮಂಗಳೂರು ವಿಶ್ವವಿದ್ಯಾಲಯದ ಗೌರವಾನ್ವಿತ ಸಿಂಡಿಕೇಟ್ ಮೆಂಬರ್, ಮ್ಯಾಂಗ್ಳೂರು ಯೂನಿವರ್ಸಿಟಿ ಪ್ರಸನ್ನ ಆಗಿರುವಂಥ ಇವರು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ನಮಸ್ಕಾರ. ಮೊದಲನೆಯದಾಗಿ ಇದು ರಾಣಿ ಅಬ್ಬಕ್ಕ ಕಾರ್ಯಕ್ರಮದ ನಮ್ಮ 3ನೇ ದಿನ, ಅಂದರೆ ಕಾರ್ಯಕ್ರಮದಲ್ಲಿ 3ನೇ ಸಾರಿ ನಮಗೆ ಈ ಅಬ್ಬಕ್ಕನ ಸ್ಮರಣೆಯದೊಂದು ಅವಕಾಶ ಸಿಕ್ಕಿದೆ. ಅದು ನಮ್ಮ ಪ್ರೊಫೆಸರ್ ಮಾಧವರವರಿಂದ ಸಿಕ್ಕಿದೆ. ಅದೇ ರೀತಿ ABRSM ಮತ್ತು KRMS ನಮ್ಮ ಸಂಘಟನೆಗಳಿದೆಯಲ್ಲ, ಈ ಸಂಘಟನೆ ಒಳಗಡೆಯಿಂದ ಇವರನ್ನೆಲ್ಲ ಪರಿಚಯ ಮಾಡ್ಕೊಳ್ಳೋಂಥ ಅವಕಾಶ ನನಗೆ ಸಿಕ್ತು. ಈಗ 3 ಕಾರ್ಯಕ್ರಮಗಳಿಂದ ಹೇಗೆ ನಾವು ಸಂಘದಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ವಿಭಾಗಗಳಲ್ಲಿ ಮಾಡ್ತೀನಿ, ನಾನು ಸಹ ಅದೇ ರೀತಿ
ನನ್ನ ಪರಿಚಯ ಹೇಳಬೇಕಂದ್ರೆ ಭಾರತೀಯ ಇತಿಹಾಸ ಸಂಕಲನ ಸಮಿತಿ ಅಂತ ಒಂದು ರಾಷ್ಟ್ರಮಟ್ಟದ ಸಂಘಟನೆ ಇದೆ. ಆ ಸಂಘಟನೆ ಒಳಗಡೆ ಏನು ವ್ಯವಸ್ಥೆಗಳಿದ್ದಾವೆ ಅಂತಂದರೆ ಇತಿಹಾಸವನ್ನು ಪುನರ್ರಚನೆ ಮಾಡಬೇಕು, ಮತ್ತು ಇತಿಹಾಸದಲ್ಲಿ ಆಗಿರುವಂತಹ ತಪ್ಪುಗಳು ಅಂದರೆ ಯುರೋಪಿಯನ್ನರು ಮತ್ತು ಬ್ರಿಟಿಷರು ಮುಸ್ಲಿಮ್ಸು ಏನು ಹಿಸ್ಟ್ರಿಯನ್ನು ನಮ್ಮಲ್ಲಿ ಈಗಷ್ಟೇ ನಮ್ಮ ಮುಖ್ಯ ಭಾಷಣಕಾರ ಲತೇಶ್ ಹೇಳ್ತಾಯಿದ್ರು ಏನಂತ, ನಮ್ಮ ಇತಿಹಾಸವನ್ನು ಸೋಲಿನ ಇತಿಹಾಸವಾಗಿ, ಮತ್ತು ಈಗ ವಿಜಯನಗರ ಸಾಮ್ರಾಜ್ಯದ ಪತನ, ನಾವು ಪಾಠವನ್ನು ಹೇಗೆ ಓದಿದ್ದೀವಿ ಅಂದರೆ ಶಾಲೆಗಳಲ್ಲಿ ವಿಜಯನಗರ ಸಾಮ್ರಾಜ್ಯದ ಪತನವಾಗಿದೆ ಅಂತ ಓದಿದ್ವಿ. ವಿಜಯನಗರ ಸಾಮ್ರಾಜ್ಯ ಉನ್ನತವಾಗಿರೋದನ್ನ ಲೈನ್ಗಳನ್ನ ಕಡಿಮೆ ಮಾಡಿದ್ವಿ. ಆ ಪುಸ್ತಕದಲ್ಲಿ, ಶಾಲೆ ಪುಸ್ತಕಗಳಲ್ಲಿ ಹೇಗಿತ್ತಂತಂದರೆ ಯಾವುದಲ್ಲಿ ಸೋತಿದ್ವಿ ಯುದ್ಧಗಳಲ್ಲಿ, ಯಾವಾಗ ಯಾವುದೇ ರಾಜಮನೆತನಗಳು ನಾಶ ಅಂದರೆ ಅಂತಿಮ 300 ವರ್ಷ ಆಡಳಿತ ನಡೆಸಿ 400 ವರ್ಷ ಆಡಳಿತ ನಡೆಸಿ ಕೊನೆಯ ದಿನಗಳನ್ನ ಮಾತ್ರ ಪಾಠದಲ್ಲಿ ಸೇರಿಸಿರ್ತಿದ್ರು. ನಮಗೆ ಆವಾಗ ಗೊತ್ತಾಗಿದ್ದು ಏನಂತಂದರೆ ನಾವು ಶಾಲಾ ಮಟ್ಟದಲ್ಲಿ ನಾನು ಹೇಳ್ತಾರೆ, ಯುರೋಪಿಯನರು ನಮ್ಮಲ್ಲಿ ಬರಲಿಕ್ಕೆ ಮುಂಚೆ ನಮಗೆ ತುಂಬ ಕಷ್ಟ ಇತ್ತೇನೋ ನಮ್ಮ ಭಾರತೀಯರಿಗೆ ಶಿಕ್ಷಣ ಆಗಲಿ ಇನ್ನೊಂದಾಗಲಿ ಇನ್ನಷ್ಟನ್ನು ಮಾತ್ರ ನಮ್ಮ ಶಾಲಾ ದಿನಗಳಲ್ಲಿ ನಮಗೆ ಕಲಿಸಿದ್ದಂತು. ನಾವು ಅದನ್ನೆಲ್ಲ ಓದಿ ರ್ಯಾಂಕ್ ಪಡೆದಾಯಿತು, PhD ಪಡೆದಾಯಿತು, ಉದ್ಯೋಗಗಳನ್ನು ಮಾಡ್ಕೊಂಡಾಯಿತು. ನಂತರದ ದಿನಗಳಲ್ಲಿ ಗೊತ್ತಾಗಿದ್ದು ನಮಗೆ ಇದರ ಹಿನ್ನೆಲೆಗಳು ಏನೇನಿದ್ದಾವೆ, ಯಾಕೆ ಇದಾಯಿತು ಅಂತಂದರೆ ನಮ್ಮ ಆಡಳಿತ ಕೇಂದ್ರ ಸರ್ಕಾರಗಳು ಇದನ್ನು ಪೂರ್ವಗ್ರಹ ಪೀಡಿತವಾಗಿ ಇದನ್ನು ತಯಾರು ಮಾಡಿದರು ನಮ್ಮ ಸಿಲೆಬಸ್ಗಳನ್ನು. ಹಾಗಾಗಿ ಇದು ಇನ್ನೊಂದು ಹೇಳಿ, ಭಾರತೀಯ ಇತಿಹಾಸ ಸಂಕಲನ ಕಲ್ಪನೆ 1964ಇಂದ ICHR ಇಂಡಿಯನ್ ಕೌನ್ಸಿಲ್ ಆಫ್ ಹಿಸ್ಟ್ರಿ ರಿಸರ್ಚ್ ಅಂತ ಬರುತ್ತೆ. ಈ ಕಲ್ಪನೆ ಮೋದಿಯವರು ಬಂದ ದಿನ ಹುಟ್ಟಿಲ್ಲ, ಇದು ಹುಟ್ಟಿದ್ದು ನೆಹರು ಅವ್ರ ಪೀರಿಯಡಲ್ಲೇ. ಯಾಕೆಂದರೆ ನೆಹರು ಅವರ ಚಿಂತನೆಯಲ್ಲಿರ್ಬೋದು, ಇಂದಿರಾ ಗಾಂಧಿ ಕಾಲದಲ್ಲಿರ್ಬೋದು, ರಾಜೀವ್ ಗಾಂಧಿ ಕಾಲದಲ್ಲಿರ್ಬೋದು, ಭಾರತೀಯತೆಯನ್ನು ಉಳಿಸೋ ಕೆಲಸಗಳಲ್ಲಿ ಮಾಡುವಾಗ ಇಂಡಿಯನ್ ಕೌನ್ಸಿಲ್ ಆಫ್ ರಿಸರ್ಚ್ಗೆ ಪೂರ್ಣ ಪ್ರಮಾಣದ ಫ್ರೀಡಮನ್ನು ಕೊಟ್ಟಿದ್ದಾರೆ. ಸೋಮನಾಥ ಟೆಂಪಲ್ ಇರ್ಬೋದು, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆ ಟೈಮಲ್ಲಿ ರಾಜೇಂದ್ರ ಎಲ್ಲರೂ ಸಹ ಭಾಗವಹಿಸಿದ್ದಾರೆ. ಈಗ ಏನಾಗಿದೆ, ಯಾವುದೋ ಒಂದು ಚುನಾವಣಾ ಗಿಮಿಕ್ಗಳಿಗೋಸ್ಕರ ಈಗ ನಾವು ವಿಭಾಗವಾಗೋಂಥ ವ್ಯವಸ್ಥೆಗಳನ್ನು ಬಂದಿದೆ. ಅದಕ್ಕೂ ಮುಂಚೆನೂ ಭಾರತೀಯತೆಗೆ ಯಾವುದೇ ಧಕ್ಕೆ ಉಂಟು ಮಾಡೋಕ್ಕಾಗಿಲ್ಲ. ಈಗ ನಮ್ಮ ಇತಿಹಾಸ ಕಾರ್ಯಕ್ರಮಗಳಲ್ಲಿ ಏನು ಮಾಡ್ತಾಯಿದ್ದೀವಿ ಅಂದರೆ, ನಾವು ಮೊದಲು ಚಿಕ್ಕ ಆಗಿರುವಂಥ ಈಗ ರಾಣಿ ಅಬ್ಬಕ್ಕ, ಈಗ ಲತೇಶ್ ಹೇಳ್ದಂಗೆ ರಾಣಿ ಅಬ್ಬಕ್ಕ ಅನ್ನೋ ಕಲ್ಪನೆಯನ್ನು ಕೇಂದ್ರ ಸರ್ಕಾರ ಅಥವಾ ಪ್ರಧಾನಮಂತ್ರಿಗಳು ಹೇಗೆ ತಗೊಂಡಿದ್ದಾರೆ ಅಂತಂದರೆ, ಅದು ಒಂದು ಇದಷ್ಟೇ ನೇಮ್ ಅಷ್ಟೇ, ಅಬ್ಬಕ್ಕ ಫ್ರೀಡಮ್. ಆ ಮೂಮೆಂಟಲ್ಲಿ ನಾವು 500 ವರ್ಷಗಳಿಂದನೇ ಹಬ್ಬಕ್ಕನ್ನು ಏನಾಗಿದೆ ಅಂದರೆ ಗುರುತಿಸುವಂಥ ಪ್ರಯತ್ನ ಆಗಿದ್ದಿಲ್ಲ. ಇದೇ ರೀತಿ ಬೇರೆ ಬೇರೆ ರಾಜ್ಯಗಳಲ್ಲಿ ಅನ್ಸಂಗ್ ಹೀರೋಸ್ ಅಂತ ಹೇಳ್ತೀವಿ, ಅವರು ಯಾರು ಕಾಣಿಸ್ಕೊಂಡಿರಲ್ಲ, ಅದನ್ನು ಗುರುತಿಸುವಿಕೆಯಾಗಿ ಒಂದು ದೊಡ್ಡ ಮಟ್ಟದ ಪ್ರಾಜೆಕ್ಟನ್ನು ಇಂಡಿಯನ್ ಕೌನ್ಸಿಲ್ ಆಫ್ ಹಿಸ್ಟ್ರಿ ರಿಸರ್ಚಿಂದ ಭಾರತೀಯ ಇತಿಹಾಸ ಸಂಕಲನಕ್ಕೆ ವಹಿಸಲಾಗಿದೆ. ಅದನ್ನು ನಾವು ಹಾಗಾಗಿ ಅದನ್ನು ನಾವು ಏನು ಕಾರ್ಯಕ್ರಮ ಮಾಡಬೇಕು ಅಂತ ಕೇಂದ್ರ ಸರ್ಕಾರ ಯೋಚನೆ ಮಾಡಿತ್ತು ಅಥವಾ ಭಾರತ ಸರ್ಕಾರ ಯೋಚನೆ ಮಾಡಿತ್ತು, ಅದನ್ನು ನಮ್ಮ ಕರ್ನಾಟಕ ರಾಜ್ಯ ಮಹಾವಿದ್ಯಾಲಯ ಪ್ರಪ್ರಥಮವಾಗಿ ಎಲ್ಲರಿಗೂ ಮುಂಚೆನೇ ಹಬ್ಬಕ್ಕ 500 ಅಂತ ಒಂದು 100 ಪ್ರವಚನಗಳನ್ನು ಏರ್ಪಡಿಸೋದ್ರ ಮುಖಾಂತರ, ಈಗ 100 ಪ್ರವಚನಗಳ ಏರ್ಪಡಿಸೋದು ಅಂತ ಅನ್ನೋದ್ರ ಬದಲು ಒಂದು ದೊಡ್ಡ ರಾಷ್ಟ್ರ ಮಟ್ಟದ ರಾಜ್ಯ ಮಟ್ಟದ ಪ್ರವಚನವನ್ನು ಏರ್ಪಡಿಸಿ ಕಾರ್ಯಕ್ರಮ ಮುಗಿಸ್ಬೋದಾಗಿತ್ತು ಅವರು. ಆದರೆ 100 ಪ್ರವಚನ 100 ವಿದ್ಯಾರ್ಥಿಗಳಿಗೆ ತಲುಪಲಿ. ಈಗ ಏಕೆಂದರೆ ನಾವು ಶಾಲಾ ಮಟ್ಟದಲ್ಲಿ ಕಾಲೇಜ್ ಮಟ್ಟದಲ್ಲಿ ಯಾರನ್ನು ನಾವು ತಲುಪ್ತೀವಿ ಅವರೇ ನಿಜವಾಗ ಕೇಳಿಸ್ಕೊಳ್ಳೋಂಥವ್ರು ಅದ್ರ ಬಗ್ಗೆ ಸಂಶೋಧನೆಗೆ ಮಾಡೋಂಥದ್ದು. ನಾವು ನೇರವಾಗಿ ದೊಡ್ಡ ಮಟ್ಟದಲ್ಲಿ ದೊಡ್ಡ ವೇದಿಕೆಗಳನ್ನು ನಿರ್ಮಾಣ ಮಾಡಿ ಕಾರ್ಯಕ್ರಮಗಳು ಮಾಡಿ ಜನಗಳಿಗೆ ತಲುಪಿದೆ ಅಂತ ಸಂತೋಷ ಪಡೋದಲ್ಲ. ಈ ಕಾರ್ಯಕ್ರಮಗಳು ನಾವು ಇತಿಹಾಸ ಸಂಕಲನದಲ್ಲೂ ಹೀಗೆ ನಮ್ಮ ಟಾರ್ಗೆಟ್ ನಾವು ಮಾಡೋಂಥದ್ದು 8ನೇ ಕ್ಲಾಸಿನ ವಿದ್ಯಾರ್ಥಿಗಳು, 9ನೇ ಕ್ಲಾಸಿನ ವಿದ್ಯಾರ್ಥಿಗಳು, 10ನೇ ಕ್ಲಾಸವ್ರನ್ನ ಬಿಡ್ತೀವಿ. ಯಾಕೆಂದರೆ ನಾವು ಏನೇನೋ ಮಾಡಲಿಕ್ಕೆ ಹೋದರೆ ಅವ್ರಿಗೆ 10th ಎಕ್ಸಾಮ್ ಪಬ್ಲಿಕ್ ಎಕ್ಸಾಮ್ ಇರುತ್ತೆ ಅಂತೇಳಿ, ಮತ್ತು 11th ಸ್ಟ್ಯಾಂಡರ್ಡ್ ಅವರಿಗೆ ಮತ್ತು 7th ಸ್ಟ್ಯಾಂಡರ್ಡ್ ಇವ್ರನ್ನ ಕಾನ್ಸಂಟ್ರೇಟ್ ಮಾಡಿ ಇತಿಹಾಸದಲ್ಲಿ ಆಗುವಗಳ ಬಗ್ಗೆ ಅವರಿಗೆ ಮನನ ಮಾಡ್ಕೊಳ್ಳೋವಂಥ ಕಾರ್ಯಕರ್ತರು ನಮ್ಮಲ್ಲಿ ತುಂಬ ಜನ ಇದ್ದಾರೆ. ನಾವು ಸಹ ಈ ರೀತಿ ಕಾರ್ಯಕ್ರಮಗಳನ್ನು ನಾವು ನಂಬರು ಅದೆಲ್ಲ ಇಟ್ಕೊಂಡಿಲ್ಲ, ನಾವು ಮಾಡಿದ್ದೀವಿ. ಹಬ್ಬಕ್ಕ ಅನ್ನು ನೆನೆಸ್ಕೊಂಡು ನೀವು 100 ಕ್ರಮ ಮಾಡಿದ್ದಕ್ಕೆ ನಾನು 100 ಕಾರ್ಯಕ್ರಮಗಳಿಗೂ ಸಹ ನಿಮ್ಮ ಜೊತೆ ಇರಲಿಕ್ಕೆ ತುಂಬ ಸಂತೋಷ ಆಗುತ್ತೆ. ನನಗೂ ಒಂದು ಅವಕಾಶ ಮಾಡಿದ್ದಕ್ಕೆ ನಿಮಗೆಲ್ಲರಿಗೂ ವಂದನೆಗಳು ಸಲ್ಲಿಸ್ತಾ ನಾನು ಮಾತು ಮುಗಿಸ್ತೀನಿ. ವಿದ್ಯಾಲಯದ ಗೌರವಾನ್ವಿತ ಸಿಂಡಿಕೇಟ್ ಸದಸ್ಯರಾದ ಶ್ರೀ ಡಾಕ್ಟರ್ KC ಮಹದೇಶ್ ಇವರಿಂದ ಅಧ್ಯಕ್ಷೀಯ ಮಾತುಗಳು. ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ವಿಶ್ವ ಪರಿಸರ ದಿನದ ಉದ್ಘಾಟನೆಯನ್ನು ಈ ಕ್ಷೇತ್ರದ ಪರಮ ಪೂಜ್ಯರಾದಂತಹ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರ ನೇತೃತ್ವದಲ್ಲಿ ಇದೀಗ ತಾನೇ ಬೆಳಗಿನ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಮಾಡಿ ನೀವೆಲ್ಲ ಒಟ್ಟಿಗೆ ಇದ್ವಿ. ಮತ್ತು ನಾನೀಗಾಗಲೇ
ಆ ಒಂದು ವಿಶ್ವ ಪರಿಸರ ದಿನದ ಬಗ್ಗೆ ನಾನು ಮಾತನಾಡಿದ್ದೇನೆ. ಹಾಗೆ ಇವತ್ತು ಕರ್ನಾಟಕ ರಾಜ್ಯ ಮಹಾವಿದ್ಯಾಲಯ ಶಿಕ್ಷಕ ಮಹಾಸಂಘ ಈ ಒಂದು ರಾಣಿ ಹಬ್ಬಕ್ಕ ಸರಣಿ ಕಾರ್ಯಕ್ರಮ 100 ಕಾರ್ಯಕ್ರಮಗಳ ಒಂದು ಸರಣಿ ಕಾರ್ಯಕ್ರಮದಲ್ಲಿ ಇವತ್ತು 6ನೇ ಕಾರ್ಯಕ್ರಮವನ್ನು ಇಲ್ಲಿ ಈ ಒಂದು ಶ್ರೀ ಕ್ಷೇತ್ರದಲ್ಲಿ ಸುಕ್ಷೇತ್ರದಲ್ಲಿ ಇವತ್ತು ಒಂದು ಅರೇಂಜ್ ಮಾಡಿದೆ. ಹಾಗೆ ತಾವೆಲ್ಲ ವಿದ್ಯಾರ್ಥಿಗಳು ಇಲ್ಲಿದ್ದೀರಿ. ನಾನು ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಸ್ನೇಹಿತರು ಮತ್ತು ನಿಮಗೆಲ್ಲರಿಗೂ ನನ್ನ ಒಂದು ಶುಭಾಶಯಗಳನ್ನ ತಿಳಿಸ್ತಾ, ಇವತ್ತು ಮೊದಲಿಗೆ ಈ ಒಂದು ಏನು ವಿಶ್ವ ಪರಿಸರ ದಿನವನ್ನು ಈಗಾಗಲೇ ನಾವೆಲ್ಲ ಆಚರಿಸಿ ಇಲ್ಲಿ 2ನೇ ಕಾರ್ಯಕ್ರಮಕ್ಕೆ, ಇಲ್ಲಿ ರಾಣಿ ಹಬ್ಬಕ್ಕನ ಕಾರ್ಯಕ್ರಮಕ್ಕೆ ನಾವು ಬಂದಿದ್ದೇವೆ. ಈಗಾಗಲೇ ನಿಮಗೆ ರಾಣಿ ಹಬ್ಬಕ್ಕನ ಪರಿಚಯವನ್ನು ತಾವೆಲ್ಲ ತಿಳ್ಕೊಂಡಿದ್ದೀರಿ. ಕರಾವಳಿಯ ಭಾಗದಲ್ಲಿ ತಾವೆಲ್ಲ ಓದಿದಿರಿ. ಇತಿಹಾಸವನ್ನು ಓದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ರಾಣಿ ಹಬ್ಬಕ್ಕನ ಪರಿಚಯ ಅಗತ್ಯ ಇಲ್ಲ ಅಂತ ಅಂದ್ಕೊಂಡಿದ್ದೇನೆ. ಆದರೆ ಅದನ್ನು ಆಳವಾಗಿ ತಿಳಿಸಿಕೊಡುವಂತಹ ಒಂದು ವಿಚಾರದ ಸರಣಿಯ ಕಾರ್ಯಕ್ರಮ ಇದಾಗಿದೆ. ಯಾಕೆ ಅಂತಂದರೆ, ಒಂದು ಇತಿಹಾಸದಲ್ಲಿ ನಾವು ಯಾರು ಈ ಒಂದು ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದು ಕೊಟ್ಟರು ಮತ್ತು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ರು ಅವ್ರನ್ನ ನೆನೆಸ್ಕೊಳ್ತಕ್ಕಂಥದ್ದು ನಮ್ಮ ಒಂದು ವಿಚಾರವಾಗಿದೆ. ಆ ವಿಚಾರದ ಒಂದು ಭಾಗವಾಗಿ ಈಗಾಗಲೇ ನಿಮಗೆ ರಾಣಿ ಹಬ್ಬಕ್ಕನ ಬಗ್ಗೆ ನಮ್ಮ ಸ್ನೇಹಿತರಾದಂತಹ ಲತೇಶ್ ಅವರು ಈಗಾಗಲೇ ತಿಳಿಸ್ಕೊಟ್ಟಿದ್ದಾರೆ, ಮತ್ತು ನಮ್ಮ ಸ್ನೇಹಿತರಾದಂತಹ ಪ್ರಸನ್ನ ಅವರು ಸುಧಾ ತಮಗೆ ತಿಳಿಸ್ಕೊಟ್ಟಿದ್ದಾರೆ. ಆದರೆ ಇಲ್ಲಿ ನಾನು ಒಂದು ವಿಚಾರವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಈ ಒಂದು ಇತಿಹಾಸ ಅಂತಂದರೆ, ಈ ಒಂದು 500 ವರ್ಷಗಳ ಇತಿಹಾಸವನ್ನು ನಮ್ಮ ಸ್ನೇಹಿತರು ಹೇಳ್ದಂಗೆ ನಾವು ಯಾಕೆ ಜ್ಞಾಪಿಸ್ಕೊತಾ ಇದ್ದೇವೆ? ರಾಣಿ ಹಬ್ಬಕ್ಕನ ಜನ್ಮ ದಿನಾಚರಣೆಯನ್ನು ನಾವು ಮಾಡಬೇಕಾದ್ರೆ ನಾವು ಆ ಒಂದು ಸ್ತ್ರೀ ಮಾನವತಾವಾದಿ ಅಂತಲೇ ಹೇಳ್ತೇವೆ, ಸ್ವಾತಂತ್ರ್ಯ ಹೋರಾಟಗಾರ್ತಿ ಅಂತ ಹೇಳ್ತೇವೆ. ಈ ಒಂದು ಕರಾವಳಿ ಭಾಗದ ಒಂದು ರಕ್ಷಣೆಯನ್ನು ಮಾಡಿದಂತಹ ಆ ಮಹಾನ್ ಶಕ್ತಿ, ಆ ಮಹಾನ್ ವ್ಯಕ್ತಿ ಆಕೆ ರಾಣಿ ಹಬ್ಬಕ್ಕನನ್ನು 500 ವರ್ಷಗಳ ನಂತರ ನಾವು ಜ್ಞಾಪಿಸ್ಕೊಳ್ತಕ್ಕಂಥ ಒಂದು ವಿಚಾರ ಏನು? ತಾವು ಅದನ್ನು ಒಂದು ವಿಚಾರ ಮಾಡಬೇಕು. ಯಾಕೆಂದರೆ ಅವತ್ತು ಆ ರಾಣಿ ಹಬ್ಬಕ್ಕ ಮಾಡಿದಂತಹ ಒಂದು ಸಾಧನೆ, ಒಂದು 40 ವರ್ಷಗಳ ಹೋರಾಟದ ಪ್ರತಿಫಲ, ಆ ಒಂದು 500 ವರ್ಷಗಳ ಇತಿಹಾಸವನ್ನು ನಮ್ಮನ್ನ ಒಂದು ಆ ತಾಯಿಯ ಬಗ್ಗೆ ನಾವು ಜ್ಞಾಪಿಸ್ಕೊಳ್ತಕ್ಕಂಥ ಒಂದು ವಿಚಾರವನ್ನು ನಾವು ಮಾಡ್ತಾ ಇದ್ದೇವೆ. ಅಂದರೆ ಇವತ್ತು ಇತಿಹಾಸದಲ್ಲಿ ತಾವೆಲ್ಲ ನೋಡ್ತಾ ಇದ್ದೀರಿ, ಪ್ರತಿದಿನ ಹಲವಾರು ಘಟನೆಗಳು ನಡೀತಾ ಇರ್ತವೆ. ಆದರೆ ಎಲ್ಲವನ್ನ ಇತಿಹಾಸ ಪುಟದಲ್ಲಿ ಸೇರಿಸೋದಿಲ್ಲ. ಹಾಗಾದರೆ ಯಾರನ್ನ ಸೇರಿಸ್ತಾರೆ? ಅಲ್ಲಿ ಇತಿಹಾಸದ ಪುಟದಲ್ಲಿ ಯಾರನ್ನ ಸೇರಿಸ್ತಾರೆ? ತಾವೆಲ್ಲ ಇತಿಹಾಸವನ್ನು ಓದಿ ಬಂದಿರತಕ್ಕಂಥವ್ರು. ಈಗ ಆಲ್ರೆಡಿ ತಾವೆಲ್ಲ ITI ಅಂದರೆ ಒಂದು ತಾಂತ್ರಿಕ ವಿಭಾಗದಲ್ಲಿ ತಾವೆಲ್ಲ ಓದ್ತಾ ಇದ್ದೀರಿ, ತಾವೆಲ್ಲ ಇತಿಹಾಸವನ್ನು ಓದ್ಕೊಂಬಂದಿದ್ದೀರಿ. ಆದರೆ ಇತಿಹಾಸ ವಿಭಾಗದಲ್ಲಿ ಯಾರನ್ನ ಸೇರಿಸ್ತಾರೆ, ಯಾರನ್ನ ನೆನೆಸ್ಕೋತಾರೆ ಅಂತಂದರೆ, ಯಾರು ಸಾಧನೆಯನ್ನು ಮಾಡಿದರೆ ಅವ್ರನ್ನ ನಾವು ನೆನೆಸ್ಕೋತೇವೆ. ಅದೇ ರೀತಿ 500 ವರ್ಷಗಳ ನಂತರ ತಾಯಿ ಹಬ್ಬಕ್ಕನನ್ನು ನಾವು ನೆನೆಸ್ಕೋತೇವೆ ಅಂತಂದರೆ, ಆ ರೀತಿಯ ಸಾಧನೆಗಳನ್ನು ನಾವು ನೀವೆಲ್ಲ ಮಾಡೋಕ್ಕಾಗೋದಿಲ್ವೇ? ಹಾಗಾದರೆ ಆ ರೀತಿಯ ಸಾಧನೆಗಳನ್ನ ನಾವು ನೀವೆಲ್ಲ ಮಾಡೋಕ್ಕಾಗೋದಿಲ್ವೇ? ಇವತ್ತು ನಡೀತಕ್ಕಂಥ ಏನು ಘಟನೆಗಳಿದೆ, ಈ ಘಟನೆಗಳು ಇತಿಹಾಸ ಸೇರೋದಿಲ್ವೇ? ಹಾಗಾದರೆ ಸೇರುವಂತಹ ಕೆಲಸವನ್ನು ನೀವು ಮಾಡಬೇಕಷ್ಟೇ. ಆ್ಯಕ್ಚುಲಿ ನಾನು ನಿಮಗೆ ಒಂದು ಸಣ್ಣ ಸಂದೇಶವನ್ನು ನೀಡ್ತೇನೆ ಈ ಕಾರ್ಯಕ್ರಮದ ಮೂಲಕ. ರಾಣಿ ಹಬ್ಬಕ್ಕನ ಈ ಒಂದು ಏನು ಸಂದೇಶವನ್ನು ನಾವು ಕೊಡೋಕ್ಕೆ ಬಂದಿದ್ದೇವೆ, ಆ ಸಂದರ್ಭದಲ್ಲಿ ನಾನು ಒಂದು ತಮಗೆ ಒಂದು ಸಣ್ಣ ಒಂದು ವಿಚಾರವನ್ನು ಹೇಳಕ್ಕೆ ಬಯಸ್ತೇನೆ. ತಾವೆಲ್ಲ ಇವತ್ತು ಈ ಒಂದು ITI ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಿದ್ರಿ. ಅಂದರೆ SLC ನಂತರ 2 ವರ್ಷದ ಪ್ರೋಗ್ರಾಮಲ್ಲಿ ತಾವೆಲ್ಲ ಇದ್ದೀರಿ. ಅಂದರೆ ಈ ITI ಕಾರ್ಯಕ್ರಮ ತಾವೇನು ಫಿಟ್ಟರು, ಮೆಕ್ಯಾನಿಕಲ್ಲು ಮತ್ತು ಎಲೆಕ್ಟ್ರಾನಿಕ್ಸು, ನೀವೇನು ವಿಭಾಗಗಳನ್ನ ತಾವು ಓದ್ತಾ ಇದ್ದೀರಿ, ಅದು ಒಂದು ಜೀವನೋಪಾಯಕ್ಕೋಸ್ಕರ ಒಂದು ಮಾಡುವಂತಹ ಒಂದು ಕಾರ್ಯಕ್ರಮ. ಅಂದರೆ ನೀವು ಇಷ್ಟಕ್ಕೆ ಸೀಮಿತ ಆಗಬಾರ್ದು ಅಂತ ನಾನು ನಿಮ್ಗೆ ಹೇಳ್ತಾ ಇರೋದು. ಅಂದರೆ ಈ ITI ಮುಗಿದ ತಕ್ಷಣ ನಮಗೆ ಸರ್ ಕೆಲಸ ಆಯಿತು ಸರ್, ನಾವು ಓದೋ, ನಾವು ಕೆಲಸ ಮಾಡಿಕೊಂಡು ನಮ್ಮ ಜೀವನಕ್ಕೆ ಸಾಕು, ಒಂದು 20,000 30,000 ಸಂಬಳ ಬರುತ್ತೆ, ಆಮೇಲೆ ಹಂಗೇ ನಿಮಗೆ ಮುಂದಕ್ಕೆ ಸಂಬಳ ಜಾಸ್ತಿ ಆಗುತ್ತೆ, ಒಂದು 50,000 ಬರುತ್ತೆ, ನಮ್ಮ ಜೀವನ ನಿರ್ವಹಣೆಗೆ ಸಾಕು, ನಮಗೆ ಸ್ಯಾಲ್ರಿ ಸಾಕ ನಿಮಗೆ? ಹಾಗಾದರೆ ಮತ್ತು ಏನು ಮಾಡ್ಬೋದು? ಹಾಗಾದರೆ ಮುಂದಿನ ಭವಿಷ್ಯದ ಕನಸುಗಳನ್ನ ಕಾಳಿ. ನೀವು ಅಬ್ದುಲ್ ಕಲಾಂ ಹೇಳ್ತಾರೆ ಒಂದು ಮಾತನ್ನ, ಡ್ರೀಮ್ಸ್, ಕನಸನ್ನು ಕಾಣಿ ಅಂತ. ಕನಸು ಕಾಣೋದು ಅಂತಂದರೆ ಬೆಳಗಿನ ಜಾವ ಕನಸು ಕಾಣೋದಲ್ಲ, ನಾವು ಮುಂದಕ್ಕೆ ಏನು ಆಗಬೇಕು ಅಂತಕ್ಕಂಥ ಕನಸನ್ನ. ಅಂದರೆ ನೀವು ನಿಮ್ಮ ಪ್ರಾಂಶುಪಾಲರಿದ್ದಾರೆ ಇಲ್ಲಿ, ನೀವು ಮುಂದಿನ ದಿನಗಳಲ್ಲಿ ಡಿಪ್ಲೊಮೊ ಮಾಡ್ಬೋದು, ನಂತರ ಇಂಜಿನಿಯರಿಂಗನ್ನು ಮಾಡ್ಬೋದು. ಇಂಜಿನಿಯರಿಂಗ್ ಅಂತ ಮಾಡಿದಂಥ ನಂತರದ ದಿನಗಳಲ್ಲಿ ನೀವು, ಅಂದರೆ ಇಂಜಿನಿಯರಿಂಗ್ ಅಂದರೆ ಒಂದು ಡಿಗ್ರಿ, ಆ್ಯಕ್ಚುಲಿ ಇದು ನಿಮ್ಮದು ಡಿಗ್ರಿ ಅಲ್ಲ, ಇದೊಂದು ಡಿಪ್ಲೊಮೊ ಕೋರ್ಸು, ಸ್ಮಾಲ್ ಡಿಪ್ಲೊಮೊ ಇದು. ಇದರ ನಂತರ ಒಂದು ಡಿಪ್ಲೊಮೊ ಮಾಡ್ಬೋದು. ಡಿಪ್ಲೊಮೊ ನಂತರ ಒಂದು ಇಂಜಿನಿಯರಿಂಗ್ ಕೋರ್ಸನ್ನು ನಿಮಗಿದೆ, ನೀವು ತಿಳ್ಕೊಳ್ಳಿ, ಪ್ರಾಂಶುಪಾಲರ ಹತ್ರ ಒಂದು ಇಂಜಿನಿಯರಿಂಗ್ ಕೋರ್ಸನ್ನು ಮಾಡಿ, ಒಂದು ಡಿಗ್ರಿಯನ್ನು ಮಾಡಿ, ಒಂದು ದೊಡ್ಡ ಕೆಲಸಕ್ಕೆ ತಾವು ಹೋಗ್ಬೋದು. ಮತ್ತು ಒಂದು ಕರ್ನಾಟಕ ಲೋಕಸೇವಾ ಆಯೋಗ ಅಂತಿದೆ, ಮತ್ತು ಭಾರತ ಲೋಕಸೇವಾ ಆಯೋಗ ಬಂದರೆ UPSC,
UPSC ಎಕ್ಸಾಮ್ಸು KPSC ಎಕ್ಸಾಮ್ಸನ್ನು ತಾವು ತಗೋಬೋದು. ಅಂದರೆ ಒಂದು ದೂರದೃಷ್ಟಿತ್ವ, ನೀವು ಒಂದು ದೊಡ್ಡ ಸಾಧನೆಯನ್ನು ಮಾಡ್ಬೋದು ಅಂತಕ್ಕಂಥ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ನಾನು ತಿಳಿಸ್ತಾ, ತಾವೆಲ್ಲ ಇಷ್ಟಕ್ಕೆ ಸೀಮಿತ ಆಗಬಾರ್ದು. ನಿಮ್ಮ ತಲೆಯಲ್ಲಿ ಏನಾದರೂ ಸರ್ ನಾವು ITI ಓದಿದ್ದೀವಿ, ನಾವು ಫಿಟ್ಟರ್ ಆಗ್ತೀವಿ, ನಾವು ಮೆಕ್ಯಾನಿಕ್ ಆಗ್ತೀವಿ, ನಾವು ಎಲೆಕ್ಟ್ರಿಷಿಯನ್ ಆಗ್ತೀವಿ, ನಾವು ಈ ಥರದ ಒಂದು ಭಾವನೆಗಳಿದ್ದರೆ ತಮ್ಮ ತಲೆಯಿಂದ ತೆಗೆದು ನಿಮ್ಗೆ ಯಾರಿಗೂ ಅರ್ಹತೆ ಇದೆ, ಯಾರಿಗೆ ತಾವು ಒಂದು ದೊಡ್ಡ ಮಟ್ಟಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಿ, ಆ ರೀತಿಯ ಒಂದು ಸಾಧನೆಯನ್ನು ಅಂದರೆ ರಾಣಿ ಅಬ್ಬಕ್ಕನ ರೀತಿ ತಾವು ಇತಿಹಾಸದಲ್ಲಿ ಉಳ್ಕೊಳ್ತಕ್ಕಂಥ ಒಂದು ಕೆಲಸವನ್ನು ತಾವು ಮಾಡ್ಬೋದು ಅನ್ನುವಂತಹ ಒಂದು ಈ ವಿಚಾರವನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ತಾವೆಲ್ಲ ಇನ್ನೂ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮಾಡೋದ್ರ ಮೂಲಕ ದೊಡ್ಡ ದೊಡ್ಡ ಹುದ್ದೆಗಳನ್ನು ಅಲಂಕರಿಸುವುದರ ಮೂಲಕ ಇತಿಹಾಸವನ್ನು ಸೇರಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ನಾನು ಭಾಗವಹಿಸಲು ಮತ್ತು ಅಧ್ಯಕ್ಷತೆ ವಹಿಸಲು ಅವಕಾಶ ಮಾಡಿಕೊಟ್ಟಂಥ ಕರ್ನಾಟಕ ರಾಜ್ಯ ಶಿಕ್ಷಕ ಮಹಾವಿದ್ಯಾಲಯದ ನಮ್ಮ ಎಲ್ಲ ಸ್ನೇಹಿತರಿಗೂ ವಂದಿಸುತ್ತಾ, ಮತ್ತೊಮ್ಮೆ ಪರಮಪೂಜ್ಯ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರಲ್ಲಿ ನನ್ನ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು ಸರ್. ಕಾರ್ಯಕ್ರಮದ ಕೊನೆಯದು ITI. ಜೈ ಗುರುದೇವ್. ಕಾರ್ಯಕ್ರಮ ಪೂಜ್ಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ನಡಿಬೇಕಿತ್ತು. ಸಾರ್ವಜನಿಕ ಸಂಪರ್ಕದ ದಿನ ಇವತ್ತವರದು. ಅದರಿಂದಾಗಿ ನಮ್ಮ ಕಾರ್ಯಕ್ರಮವನ್ನು ಬೆಳಗ್ಗೆ ಬಂದು ಉದ್ಘಾಟಿಸಿ ಅವರ ಮುಂದಿನ ಕಾರ್ಯಕ್ರಮಕ್ಕೆ ತೆರಳಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಅನಂತ ಅವರ ಪಾದ ಕಮಲಗಳಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂಥ ಶ್ರೀ ಡಾಕ್ಟರ್ KC ಮಹದೇಶ್, ಸಿಂಡಿಕೇಟ್ ಮೆಂಬರ್, ಮಂಗಳೂರು ವಿಶ್ವವಿದ್ಯಾನಿಲಯ, ಇವರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ SBM ಪ್ರಸನ್ನ, ಸಿಂಡಿಕೇಟ್ ಸದಸ್ಯರು, ಮಂಗಳೂರು ವಿಶ್ವವಿದ್ಯಾನಿಲಯ, ಇವರಿಗೆ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದು ಶ್ರೀ ಲತೇಶ್ ಬಾಕ್ರಬೈಲು, ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ದಕ್ಷಿಣ ಕನ್ನಡ ಜಿಲ್ಲೆ, ಇದರ ಜಂಟಿ ಕಾರ್ಯದರ್ಶಿಗಳು. ಇವರು ಅಬ್ಬಕ್ಕ ರಾಣಿಯ ಬಗ್ಗೆ ಸುವಿಸ್ತಾರವಾಗಿ ಮಾಹಿತಿಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಅವರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿ ವೇದಿಕೆಯಲ್ಲಿ ಕರ್ನಾಟಕ ರಾಜ್ಯ ಮಹಾವಿದ್ಯಾಲಯ ಶಿಕ್ಷಕ ಸಂಘ, ಇದರ ನಿಕಟಪೂರ್ವ ಅಧ್ಯಕ್ಷರಾದಂಥ ಶ್ರೀ ವೆಂಕಟೇಶ್ ನಾಯಕ್ ಇವರಿದ್ದಾರೆ. ಇವರಿಗೆ ಕೂಡ ಧನ್ಯವಾದಗಳು. ಅದೇ ರೀತಿ ಕರ್ನಾಟಕ ರಾಜ್ಯ ಮಹಾವಿದ್ಯಾಲಯ ಶಿಕ್ಷಕ ಸಂಘ, ಇದರ ಪ್ರಸ್ತುತ ಕಾರ್ಯದರ್ಶಿಯಾಗಿರುವಂಥ ಶ್ರೀ ರಾಜೇಶ್ ಇವರಿದ್ದಾರೆ. ಇವರಿಗೆ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳು. ಅದೇ ರೀತಿ ಕಾರ್ಯಕ್ರಮದಲ್ಲಿ ನಮ್ಮ ಸಂಸ್ಥೆಯ ಪ್ರಾಂಶುಪಾಲರಾದ ಶ್ರೀ ಪ್ರವೀಣ್ ಕುಮಾರ್ ಎನ್ ಇವರಿದ್ದಾರೆ. ಇವರಿಗೆ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಪತ್ರಿಕಾ ಮಿತ್ರರು ಆಗಮಿಸಿದರು. ಅದೇ ರೀತಿ ಕಾರ್ಯಕ್ರಮ ನೇರ ಪ್ರಸಾರವನ್ನು ಕೊಡ್ತಾ ಇದ್ದಾರೆ. ಇವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ, ಈ ಕಾರ್ಯಕ್ರಮ ಯಶಸ್ವಿಗಾಗಿ ಸಹಕರಿಸಿದಂಥ ನಮ್ಮ ಎಲ್ಲ ವಿದ್ಯಾರ್ಥಿ ಮಿತ್ರ ಹಾಗೂ ಶಿಕ್ಷಕ ವೃಂದದವರಿಗೆ ಕೂಡ ಧನ್ಯವಾದಗಳನ್ನು. ಅದೇ ರೀತಿ ಪ್ರತ್ಯಕ್ಷ ಪರೋಕ್ಷ ರೀತಿಯಲ್ಲಿ ಸಹಕರಿಸಿದ, ಅದೇ ರೀತಿಯಲ್ಲಿ ಧ್ವನಿ ಮತ್ತು ಬೆಳಕಿನ ವ್ಯವಸ್ಥೆಯಲ್ಲಿ ನಮ್ಮ ಸಂತೋಷರು ಸಹಕರಿಸ್ತಾ ಇದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸ್ತಾ, ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳು.